ಪ್ರಿಯವಾದವರೇ, ನಿಮ್ಮನ್ನು ಕೈ ಬಿಡುವುದಿಲ್ಲ, ನಿಮ್ಮನ್ನು ತೊರೆಯುವುದಿಲ್ಲ ಎಂದು ಹೇಳಿದ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಕೀರ್ತನೆಗಳು 27:10ನೇ ವಚನ. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಪ್ರಿಯರೇ, ಇಂದಿನ ದಿನಗಳಲ್ಲಿ ಸಣ್ಣ ಪುಟ್ಟ ಕಾರಣಗಳಿಗಾಗಿ ಗಂಡ ಮತ್ತು ಹೆಂಡತಿ ದೂರವಾಗುತ್ತಾರೆ. ಇದರಿಂದ ಅತಿ ಹೆಚ್ಚು ತೊಂದರೆಗೊಳಗಾಗುವುದು ಅವರ ಮಕ್ಕಳೇ. ಅವರಿಗೆ ತಂದೆಯ ಪ್ರೀತಿಯು ಸಿಗುವುದಿಲ್ಲ, ತಾಯಿಯ ಪ್ರೀತಿಯು ಸಿಗುವುದಿಲ್ಲ. ಕೊನೆಗೆ ಅವರು ನಾನಾ ರೀತಿಯ ಪಾಪಗಳಲ್ಲಿ ಸಿಲುಕಿ ಅದಕ್ಕೆ ದಾಸರಾಗಿ ಬಿಡುತ್ತಾರೆ. ತಂದೆ ಮತ್ತು ತಾಯಿ ಬೇರೆ ಬೇರೆ ಜೀವನ ನಡೆಸುತ್ತಿರಬಹುದು, ಆದರೆ ಆ ಮಕ್ಕಳ ಸ್ಥಿತಿ ಬಹಳ ಶೋಚನೀಯವಾಗಿರುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಅವರ ಹೃದಯವು ಪ್ರೀತಿಗಾಗಿ ಹಂಬಲಿಸುತ್ತಿರುತ್ತದೆ. ಯಾರಾದರೂ ನಮ್ಮನ್ನು ಪ್ರೀತಿಸುತ್ತಾರಾ, ಯಾರಾದರೂ ನಮ್ಮನ್ನು ಅಪ್ಪಿಕೊಳ್ಳುವರೇ ಎಂದು ಅವರು ಆತುರಗೊಳ್ಳುತ್ತಾರೆ. ಆದರೆ ಈ ಲೋಕವು ನೀಡಲಾರದ ಅಪಾರ ಪ್ರೀತಿಯನ್ನು ನೀಡಲು ಕರ್ತನು ಒಬ್ಬನೇ ಶಕ್ತನಾಗಿದ್ದಾನೆ. ಇಂದು ಕೂಡ ಕರ್ತನು ನಿಮ್ಮ ಕೈ ಹಿಡಿದು ಹೀಗೆ ಹೇಳುತ್ತಿದ್ದಾನೆ, ನನ್ನ ಮಗನೇ ಅಥವಾ ನನ್ನ ಮಗಳೇ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನಾಗಿದ್ದಿ, ನೀನು ಘನವುಳ್ಳವನಾಗಿದ್ದಿ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಈ ಪ್ರೀತಿಯಿಂದಲೇ ವಾತ್ಸಲ್ಯ ಹುಟ್ಟುತ್ತದೆ, ವಾತ್ಸಲ್ಯದಿಂದ ಸ್ನೇಹ ಬೆಳೆಯುತ್ತದೆ. ಈ ಲೋಕವು ಪ್ರೀತಿಗಾಗಿ ಹಂಬಲಿಸುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಸಹ ಪ್ರೀತಿಗಾಗಿ ಹಂಬಲಿಸುತ್ತಿದ್ದೀರಾ? ಒಬ್ಬ ಸ್ತ್ರೀಯು ತಾನು ಎತ್ತ ಗರ್ಭದ ಮಗುವನ್ನು ಮರೆಯುವಳೆ? ಎತ್ತ ಮಗುವಿನ ಮೇಲೆ ಕರುಣೆ ತೋರದೆ ಇರುವಳೆ? ಒಂದು ವೇಳೆ ಮರೆತರೂ ನಾನು ನಿನ್ನನ್ನು ಮರೆಯುವುದಿಲ್ಲ ಎಂದು ಕರ್ತನು ಹೇಳುತ್ತಿದ್ದಾನೆ. ಆದ್ದರಿಂದಲೇ ದಾವೀದನು ಹೀಗೆ ಹೇಳುತ್ತಿದ್ದಾನೆ, ನನ್ನ ತಂದೆ ತಾಯಿಗಳು ನನ್ನನ್ನು ಕೈಬಿಟ್ಟರೂ ಕರ್ತನು ನನ್ನನ್ನು ಸೇರಿಸಿಕೊಳ್ಳುವನು. ಈ ಪ್ರೀತಿಯು ಮನುಷ್ಯರ ಪ್ರೀತಿಗಿಂತ ದೇವರ ಪ್ರೀತಿ ಶಾಶ್ವತವಾದದ್ದು ಎಂಬುದನ್ನು ತೋರಿಸುವಂಥದ್ದಾಗಿದೆ. ಹಾಗಾಗಿ ಯಾರು ಕೈಬಿಟ್ಟರೂ ದೇವರು ಯಾವ ಪರಿಸ್ಥಿತಿಯಲ್ಲಿಯೂ ಯಾವ ಕಾಲದಲ್ಲಿಯೂ ನಿಮ್ಮನ್ನು ಕೈ ಬಿಡುವುದೇ ಇಲ್ಲ. ಆದ ಕಾರಣ ಭಯಪಡಬೇಡಿರಿ, ದೇವರು ನಿಮ್ಮನ್ನು ಕರ ಹಿಡಿದು ನಡೆಸುತ್ತಾನೆ. ಹಾಗಾಗುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.